ಕಸ್ಟಮರ್ ಬರ್ತಾರಲ್ಲ ಡಿಸ್ಕೌಂಟ್ ಕೇಳ್ತಾರೆ, ಫ್ರೀ ಏನಾದ್ರು ಇದೆಯಾ ಮೇಡಮ್ ಅಂತಾರೆ. ಗೋವಾದಿಂದ ಆರ್ಡರ್ ಬಂದಿರೋ ಬ್ಯಾಗ್ ನನಗೆ ಆಲ್ ಓವರ್ ಇಂಡಿಯಾ ನಾವು ಬ್ಯಾಗ್ಸ್ ನ ಸಪ್ಲೈ ಮಾಡ್ತಾ ಇದೀವಿ. ಇವನ್ ಅಬ್ರಾಡ್ಗೂ ನನ್ನ ಬ್ಯಾಗ್ಸ್ ಹೋಗ್ತಾ ಇದೆ. ಸೊ ನನ್ನ ವ್ಯೂವರ್ಸ್ಗೆ ನಾನು ಈ ಬ್ಯಾಗ್ ನ ಗಿಫ್ಟ್ ತರ ಕೊಡ್ತಾ ಇದ್ದೀನಿ. 3 ಜನಕ್ಕೆ ಕೊಡ್ತಾ ಇದ್ದೀನಿ. ಯಾವತ್ತು ಅಂತಂದ್ರೆ April 1st. ನೀವು ಮಾಡ್ಬೇಕಾಗಿರೋದು ಏನಂದ್ರೆ ಜಸ್ಟ್ ಈ ವಿಡಿಯೋ ಕೆಳಗಡೆ ನಿಮ್ ಹೆಸರನ್ನ ಕಮೆಂಟ್ ಮಾಡಿ ಅಷ್ಟೇ. ಸೊ April 1st ಫುಲ್ ಸ್ಟೇ ಅಂತ ಅನ್ಕೋಬೇಡಿ, ನಾನು ನಿಜವಾಗ್ಲೂ ಕಳಿಸ್ಕೊಡ್ತೀನಿ. ಇನ್ನೊಂದು ನಮ್ದು ಇದು ಪರ್ಸ್ ಬ್ಯಾಗ್ ಅಂತ ಇದು. ಇದು ಪರ್ಸ್ ತರ ಯೂಸ್ ಮಾಡ್ಕೊತಾ ಇರ್ಬೋದು. ಕ್ಯಾಶ್ ಕೀಸ್ ಎಲ್ಲ ಹಾಕೊಂಡು ಮೊಬೈಲ್ ಎಲ್ಲ. ಸೊ ನೀವು ಹೊರಗಡೆ ಹೋದಾಗ ಏನೋ ಶಾಪಿಂಗ್ ಮಾಡ್ತೀರಾ, ಹೇಗೇನ್ ಕವರ್ ತಗೊಳ್ಳೋದು ಬೇಡ. ಅವ್ರ ಹತ್ರ ತರಕಾರಿ ತಗೋತೀರಾ, ಫ್ರೂಟ್ಸ್ ತಗೋತೀರಾ, ಸೊ ಅದು ಬ್ಯಾಗ್ ಆಗುತ್ತೆ ಈ ತರ. ಫೋಕಸ್ ಆನ್ ದ ಗುಡ್. ನಾನು ಅದನ್ನೇ ಮಾಡ್ತಾ ಇರೋದು ಇವಾಗ. ನನ್ನ ಕಸ್ಟಮರ್ ಕೆಲವರು ಹೇಳ್ತಾರೆ, ಮೇಡಮ್ ಇಷ್ಟು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಯಾಕೆ ಕೊಡ್ತಾ ಇದ್ದೀರಾ? ನಾವು ತುಂಬಾ ವರ್ಷ ಅದನ್ನೇ ಯೂಸ್ ಮಾಡ್ಬೇಕು, ನಮ್ಗೆ ಬೋರ್ ಆಗ್ತಾ ಇದೆ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಾನಿವತ್ತು ಒಬ್ರು ವಿಶೇಷವಾದ ವುಮೆನ್ ಎಂಟರ್ಪ್ರಿನರ್ ಜೊತೆ ಮಾತಾಡಕ್ ಬಂದಿದ್ದೀನಿ. ಎಲ್ಲಿ ಬಂದಿದ್ದೀನಿ, ಅವ್ರ ಜೊತೆ ಯಾಕೆ ಮಾತಾಡಕ್ ಬಂದಿದ್ದೀನಿ, ಏನ್ ಮಾಡಕ್ ಬಂದಿದ್ದೀನಿ ಎಲ್ಲಾನು ತೋರಿಸ್ತೀನಿ, ಬನ್ನಿ. ನಾನಿವತ್ತು ಗ್ರೀನ್ ತಾರಾ ಬ್ಯಾಗ್ಸ್ ಕಂಪ್ನಿಗೆ ಬಂದಿದ್ದೀನಿ. ನನ್ನ ಜೊತೆ ಪ್ರೀತಿ ಮ್ಯಾಮ್ ಇದ್ದಾರೆ. ಹಾಯ್ ಮ್ಯಾಮ್. ಹಲೋ. ಇದು ಗ್ರೀನ್ ತಾರಾ ಬ್ಯಾಗ್ಸ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? ಇದು ಸ್ಟಾರ್ಟ್ ಆಗಿ ಈ ಮಾರ್ಚ್ಗೆ 5 years ಕಂಪ್ಲೀಟ್ ಆಗುತ್ತೆ. ಏನಕ್ಕೆ ಈ ಬ್ಯಾಗ್ಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡ್ರಿ? ಆಕ್ಚುಲಿ ನಾನು ತುಂಬಾ ವರ್ಷ ಹೋಮ್ ಮೇಕರ್ ಆಗಿದ್ದೆ. ಸೊ ಆಮೇಲೆ ನನಗೆ ಏನನ್ಸ್ತು ಅಂದ್ರೆ ಸಮಥಿಂಗ್ ಐ ಹ್ಯಾವ್ ಟು ಡೂ ಅಂತ. ಸೊ ಮನೆಯಿಂದಾನೇ ಏನಾದ್ರು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಬಂತು. ಬಟ್ ಫಸ್ಟ್ ಐಡಿಯಾ ಹೊಡೆದಿದ್ದು ನನಗೆ ಪೇಪರ್ ಬ್ಯಾಗ್ಸ್ ಬಗ್ಗೆ. ಮನೇಲೆ ಕುತ್ಕೊಂಡು ಪೇಪರ್ಸ್, ನ್ಯೂಸ್ ಪೇಪರ್ಸ್ ಇರುತ್ತೆ, ಅದರ್ ಪೇಪರ್ಸ್ ಅಲ್ಲಿ ಬ್ಯಾಗ್ಸ್ ಎಲ್ಲ ಮಾಡ್ಕೊಂಡು ಪ್ಲಾಸ್ಟಿಕ್ ಕವರ್ ಬದಲಿಗೆ ಪೇಪರ್ ಬ್ಯಾಗ್ಸ್ ಚೆನ್ನಾಗಿರುತ್ತೆ ಅಂತ ಆ ಐಡಿಯಾದಿಂದ ಸ್ಟಾರ್ಟ್ ಮಾಡಿರೋದು. ಅದು ಪೇಪರ್ ಬ್ಯಾಗ್ಸ್ ಇಂದ ಲೇಟರ್ ಕಾಟನ್ ಬ್ಯಾಗ್ಸ್ ಅದು ಟರ್ನ್ ಆಯ್ತು. ಫಸ್ಟ್ ಎಷ್ಟು ಪ್ರಾಡಕ್ಟ್ ನ ಲಾಂಚ್ ಮಾಡಿದ್ರಿ ನೀವು? ಕಾಟನ್ ಬ್ಯಾಗ್ಸ್ ಅಲ್ಲಿ ನಾವು ಫಸ್ಟ್ ಪ್ಲೇನ್ ಬ್ಯಾಗ್ಸ್ ಮಾತ್ರ ಲಾಂಚ್ ಮಾಡಿದ್ವಿ. ಸೊ ಆಮೇಲೆ ತುಂಬಾ ಕಸ್ಟಮರ್ಸ್ ನನಗೆ ಅದರಲ್ಲೇ ಫ್ಯಾಷನ್ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಕಾಟನ್ ಅಂದ್ರೆ ಈಗ ಜನರಿಗೆ ಒಂಥರ ಏನೋ ತುಂಬಾ ಚೀಪ್ ಕ್ವಾಲಿಟಿ ಫ್ಯಾಬ್ರಿಕ್, ಅದ್ರ ಬ್ಯಾಗ್ ಹಾಕೊಳ್ಳೋಕು ಏನೋ ಒಂಥರ ಸಹಾಯ ಪಡ್ತಾರೆ. ಬಟ್ ಅದು ಇಕೋ ಫ್ರೆಂಡ್ಲಿ, ಅದು ಪರಿಸರಕ್ಕೆ ಎಷ್ಟು ಸ್ನೇಹಕರವಾಗಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಅದ್ರಲ್ಲೂ ಅವರು ಫ್ಯಾಷನ್ ಹುಡುಕ್ತಾರೆ, ನಾವು ಹಾಕೊಂಡಾಗ ಚೆನ್ನಾಗಿ ಕಾಣಿಸ್ಬೇಕು ಆಯ್ತು ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಫ್ಯಾಷನ್ ಬ್ಯಾಗ್ಸ್ ಗೆ ಶಿಫ್ಟ್ ಆದ್ವಿ. ಗ್ರೀನ್ ತಾರಾ ಅಂತ ಹೆಸರಿಟ್ಟಿದ್ದೀರಾ, ಸೊ ಅದಕ್ಕೆ ಏನ್ ರೀಸನ್? ಸೊ ನಂದು ಪ್ರಾಡಕ್ಟ್ಸ್ ಗಳು ಇಕೋ ಫ್ರೆಂಡ್ಲಿ, ಅಂದ್ರೆ ಪರಿಸರ ಸ್ನೇಹಿ ಪ್ರಾಡಕ್ಟ್ಸ್ ಗಳು. ಪರಿಸರ ಅಂದ್ರೆ ಗ್ರೀನ್ ಕಲರ್. ಸೊ ಗ್ರೀನ್ ಕಲರ್ ಗೆ ಮ್ಯಾಚ್ ಆಗೋದು ಏನಾದ್ರು ಹೆಸರು ಹುಡುಕ್ತಾ ಇದ್ವಿ ನನ್ನ ಫರ್ಮ್ ಗೆ. ಸೊ ಅವಾಗ ನಾವು ಸರ್ಚ್ ಮಾಡ್ತಾ ನಮ್ಗೆ ಸಿಕ್ಕಿರೋದು ಗ್ರೀನ್ ತಾರಾ ಅಂತ. ಆಕ್ಚುಲಿ ಅದು ಹಸಿರು ನಕ್ಷತ್ರ ಅಂತಾನೂ ಆಗುತ್ತೆ. ಬಟ್ ಇನ್ನೊಂದು ಮೇನ್ ಅದ್ರ ಗ್ರೀನ್ ತಾರಾ ಅಂದ್ರೆ ಶಿ ಇಸ್ ಎ ಬುದ್ಧಿಸ್ಟ್ ಗಾಡೆಸ್, ಪವರ್ಫುಲ್ ಗಾಡೆಸ್. ನಮ್ಮಲ್ಲಿ ಯಾವ ತರ ಮೂಕಾಂಬಿಕೆ ದೇವಿ ಎಲ್ಲ ಇದಾರಲ್ಲ, ಚಾಮುಂಡೇಶ್ವರಿ, ಬುದ್ಧಿಸ್ಟ್ ಗಳಿಗೆ ಗ್ರೀನ್ ತಾರಾ ಇಸ್ ಎ ಪವರ್ಫುಲ್ ಗಾಡೆಸ್. ಸೊ ಅದಕ್ಕೆ ನೀವು ಗ್ರೀನ್ ತಾರಾ ಅಂತ ಸೆಲೆಕ್ಟ್ ಮಾಡಿ. ಫ್ಯಾಷನ್ ಬ್ಯಾಗ್ಸ್ ಅಲ್ಲಿ ಏನೇನ್ ವೆರೈಟೀಸ್ ಇದೆ ಮ್ಯಾಮ್? ನಾವು ಫ್ಯಾಷನ್ ಬ್ಯಾಗ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಮಾಡಿದೀವಿ. ಅಂದ್ರೆ ವಿ ಹ್ಯಾವ್ ಬ್ಯಾಗ್ಸ್ ಫಾರ್ ಆಲ್ ಪರ್ಪಸ್. ನಿಮ್ಗೆ ಈಗ ಮೊಬೈಲ್ ಒಂದು ಇಟ್ಕೊಳಕ್ ಒಂದು ಬ್ಯಾಗ್ ಬೇಕಾ, ಅದು ಇದೆ ನಮ್ಮ ಹತ್ರ. ವೆಜಿಟೇಬಲ್ಸ್ ಎಲ್ಲ ಕ್ಯಾರಿ ಮಾಡಕ್ಕೆ ಸೆಪರೇಟ್ ಪಾಕೆಟ್ಸ್ ಬ್ಯಾಗ್ ಇದೆ. ಇನ್ನೊಂದು ಪರ್ಸ್ ಬ್ಯಾಗ್ ಅಂತ ಒಂದಿದೆ, ನೀವು ಪರ್ಸ್ ತರ ಅದು ಯೂಸ್ ಮಾಡ್ಕೋತಾ ಇರ್ಬೋದು. ಸೊ ನೀವು ಹೊರಗಡೆ ಶಾಪಿಂಗ್ ಹೋಗ್ತೀವಿ, ಏನೋ ಪರ್ಚೇಸ್ ಮಾಡ್ತೀರಾ, ಅವಾಗ ಪ್ಲಾಸ್ಟಿಕ್ ಕವರ್ ಪುನಃ ಅವ್ರ ಹತ್ರ ತಗೊಳ್ಳೋದು ಬೇಡ, ಕ್ಯಾರಿ ನೀಡ್ಸ್ ಗೆ. ಸೊ ಪರ್ಸ್ ನ ಓಪನ್ ಮಾಡಿದ್ರೆ ಬ್ಯಾಗ್ ಆಗುತ್ತೆ. ಸೊ ಮತ್ತೆ ಸಿಂಗಲ್ ಜಿಪ್ ಪೌಚಸ್, ಸ್ಲಿಂಗ್ ಬ್ಯಾಗ್ಸ್, ವಿ ಹ್ಯಾವ್ ಬ್ಯಾಗ್ಸ್ ಫಾರ್ ಆಲ್ ಪರ್ಪಸ್. ನಿಮ್ ಬ್ಯಾಗ್ ಸ್ಪೆಷಾಲಿಟಿ ಏನು? ಸ್ಪೆಷಾಲಿಟಿ ಏನಂದ್ರೆ ನಮ್ದು ಇಕೋ ಫ್ರೆಂಡ್ಲಿ, ಅಂದ್ರೆ ಅದರಲ್ಲಿ ಕಾಟನ್ ಮತ್ತೆ ಜೂಟ್ ಅಲ್ಲಿ ನಮ್ದು ಬ್ಯಾಗ್ಸ್ ಗಳು ಸಿಗುತ್ತೆ. ನಮ್ದು ಕ್ವಾಲಿಟಿ ಪ್ರಾಡಕ್ಟ್ಸ್. ಸೊ ಕ್ವಾಲಿಟಿ ಪ್ರಾಡಕ್ಟ್ಸ್ ನಾವು ಅಫೋರ್ಡಬಲ್ ಪ್ರೈಸ್ ಗೆ ಕೊಡ್ತಾ ಇದೀವಿ. ಓಕೆ. ಕಸ್ಟಮೈಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ. ಸೊ ಯಾವ ತರ ಕಸ್ಟಮೈಸ್ ಮಾಡ್ಕೊಡ್ತೀರಾ? ಕಸ್ಟಮೈಸ್ ನಾವು ಅಕಾರ್ಡಿಂಗ್ ಟು ದ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ ತರ ಇರುತ್ತೆ. ಸೊ ಅವ್ರು ಕೆಲವರು ಪ್ರಿಂಟಿಂಗ್ ಕೇಳ್ತಾರೆ, ಬ್ರ್ಯಾಂಡಿಂಗ್ ಕೇಳ್ತಾರೆ, ಇದು ಸೈಜಸ್ ಕೇಳ್ತಾರೆ, ಈ ಸೈಜಸ್ ಅಲ್ಲೇ ಬೇಕು ನಮ್ಗೆ, ಈ ತರನೇ ಬೇಕು ಅಂತ ಅವ್ರು ಯಾವ ತರ ಕೇಳ್ತಾರೆ ಆ ತರ ನಾವು ಕಸ್ಟಮೈಸ್ ಮಾಡ್ಕೊಡ್ತಾ ಇದೀವಿ. ಸ್ಟಾರ್ಟಿಂಗ್ ಪ್ರೈಸ್ ಏನು ಮ್ಯಾಮ್? ಸ್ಟಾರ್ಟಿಂಗ್ ಅಂದ್ರೆ ಪ್ಲೇನ್ ಬ್ಯಾಗ್ಸ್ ಗಳು ಪ್ರೈಸ್ ಒಂದು 20 rupees ಇಂದಾನೇ ಇದೆ ನಮ್ಮ ಹತ್ರ. ಸೊ 20 rupees ಇಂದ ಆಮೇಲೆ ಫ್ಯಾಷನ್ ಬ್ಯಾಗ್ಸ್ ಗಳು 1000-2000 ರೇಂಜ್ ತನಕನೂ ಇದೆ. ಸೊ ಡ್ಯೂರಬಿಲಿಟಿ ಚೆನ್ನಾಗಿ ಬರುತ್ತಾ? ತುಂಬಾ ಚೆನ್ನಾಗಿ ಬರುತ್ತೆ ಡ್ಯೂರಬಿಲಿಟಿ. ನನ್ನ ಕಸ್ಟಮರ್ ಕೆಲವರು ಹೇಳ್ತಾರೆ, ಮೇಡಮ್ ಇಷ್ಟು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಯಾಕೆ ಕೊಡ್ತಾ ಇದ್ದೀರಾ? ನಾವು ತುಂಬಾ ವರ್ಷ ಅದನ್ನೇ ಯೂಸ್ ಮಾಡ್ಬೇಕು, ನಮ್ಗೆ ಬೋರ್ ಆಗ್ತಾ ಇದೆ. ಸೊ ಇಷ್ಟು ಒಳ್ಳೆ ಕ್ವಾಲಿಟಿ ಬೇಡ ನಮ್ಗೆ, ಕ್ವಾಲಿಟಿ ಕಮ್ಮಿ ಮಾಡಿ ಅಂತ ನನಗೆ ಕಸ್ಟಮರ್ ಕೇಳ್ತಾ ಇದ್ದಾರೆ. ಈ ಬ್ಯಾಗ್ ಅನ್ನು ಕಸ್ಟಮೈಸ್ ಮಾಡಿರೋದಾ ಅಥವಾ ನಿಮ್ಮ ಹತ್ರ ಇರೋದಾ? ಇದು ಕಸ್ಟಮೈಸ್ ಮಾಡಿರೋದು. ಸೊ ಈ ತರ ನಮ್ಗೆ ಏನು ಬೇಕು ಬೇಕು ಆ ತರ ಮೋಟಿವೇಶನ್ ಅಲ್ಲ ಅಥವಾ ಏನಾದ್ರೂ ಪರವಾಗಿಲ್ಲ. ಸೊ ಇದನ್ನೇ ನಾವು ರಿಟರ್ನ್ ಗಿಫ್ಟ್ ಆಗು ಕೊಡ್ಬೋದು. ಇದು ಗೃಹ ಪ್ರವೇಶ ಅಥವಾ ಮದ್ವೆಗಳಿಗೆ ಆ ತರದ್ದು ನನಗೆ ರಿಟರ್ನ್ ಗಿಫ್ಟ್ಸ್ ಗೆ ತುಂಬಾನೇ ಆರ್ಡರ್ ಬರುತ್ತೆ. ಸೊ ಎಲ್ಲ ಮದ್ವೆ, ಉಪನಯನ ಆಗ್ಲಿ, ಈವನ್ ವೈಕುಂಠ ಸಮಾರಾಧನೆ, ಬರ್ತ್ಡೇಸ್,
ಸೊ ಈ ತರ ಎಲ್ಲಾ ಫಂಕ್ಷನ್ಸ್ ಈಗ ಬ್ಯಾಗ್ಸ್ ಇಕೋ ಫ್ರೆಂಡ್ಲಿ ಕಾಟನ್ ಬ್ಯಾಗ್ಸ್ ಎಲ್ಲ ಗಿಫ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನೀವೇ ಡಿಸೈನ್ ಮಾಡ್ಕೊಡ್ತೀರಾ? ಅವ್ರೇನಾರು ಒಂದು ಶೀಟ್ ಅಲ್ಲಿ ಬರ್ಕೊಟ್ರೆ ನೀವು ಡಿಸೈನ್ ಮಾಡ್ಕೊಡ್ತೀರಾ? ಅದನ್ನ ನಾವು ಮಾಡ್ಕೊಡ್ತೀವಿ. ಯಾವ ತರ ಬೇಕು ಆ ತರ ಮಾಡ್ಕೊಡ್ತೀವಿ. ಯಾವ ಕಲರ್ ಅಲ್ಲಿ ಬೇಕು, ಯಾವ ಬ್ಯಾಕ್ ಗ್ರೌಂಡ್ ಕಲರ್, ಸೊ ಎಲ್ಲಾ ತರ ಅವರು ನಮ್ ಸ್ಟೋರಿ ಬರ್ತಾರೆ, ಇಲ್ಲಿ ಬಂದು ನಮ್ ಪ್ರಾಡಕ್ಟ್ಸ್ ಎಲ್ಲ ನೋಡ್ತಾರೆ. ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಮತ್ತೆ ಅವ್ರ ಬಜೆಟ್ ಯಾವ ತರ ಇದೆ ಹೇಳ್ತಾರೆ. ಸೊ ಅದ್ರ ಅವ್ರ ರಿಕ್ವೈರ್ಮೆಂಟ್ ಯಾವ ತರ ಇದೆ ಅವ್ರಿಗೆ ನಾವು ಪ್ರೊವೈಡ್ ಮಾಡ್ತೀವಿ. ಕಸ್ಟಮೈಸ್ ಮಾಡಿರೋದು ಯಾವ್ದಾದ್ರು ಇದೆಯಾ ಇವಾಗ ನಮ್ಮ ಇವ್ರು ತೋರ್ಸಕ್ಕೆ? ಇದೆ, ನನ್ನ ಹತ್ರ ತುಂಬಾ ಇದೆ ಕಸ್ಟಮೈಸ್ ಮಾಡಿರೋ ಪ್ರಾಡಕ್ಟ್ಸ್ ಗಳು. ಓಕೆ, ಇದು ನೋಡಿ, ಇದು ಬ್ರೂಕ್ಲಿನ್ ಅಂತ, ಇದು ನ್ಯೂಯಾರ್ಕ್ ಅಲ್ಲಿ ಇರೋದು. ದಿಸ್ ಇಸ್ ವೈನ್ ಬಾಟಲ್ ಬ್ಯಾಗ್ ಅಥವಾ ವಾಟರ್ ಬಾಟಲ್ ಹಾಕೋಬಹುದು. ಸೊ ನಾನು ಅವರಿಗೆ ಇದು ಮಾಡಿಸ್ಕೊಟ್ಟಿರೋದು. ಓಕೆ, ಅಂಡ್ ಸೊ ವಾಟರ್ ಬಾಟಲ್ ಹಾಕಕ್ಕೆ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಹ್ಯಾಂಡಲ್ ಸಕ್ಕತ್ತಾಗಿದೆ. ಇದು ಇಲ್ಲಿ ಒಂದು ಸ್ಯಾರಿ ಶಾಪ್ ಗೆ ಮೈಸೂರಲ್ಲೇ ಅವರೇ ಹೇಳ್ಬಿಟ್ಟು ಇದು ಕಸ್ಟಮೈಸ್ ಮಾಡಿಸ್ಕೊಂಡಿರೋದು. ಸೊ ಇದು ನೆಟ್ ಹಾಕಿದೀರಾ? ಪ್ಲಾಸ್ಟಿಕ್ ಅವರ್ ಬದಲಿಗೆ ನೆಟ್ ಹಾಕಿದೀವಿ. ಒಳಗಡೆ ಸ್ಯಾರಿ ಕಾಣಿಸ್ಲಿ. ಹೌದು, ಬಾರ್ಡರ್ ಕಾಣಿಸುತ್ತೆ ಯಾವ್ದು ಬಾರ್ಡರ್ ಬರುತ್ತೆ ಅಂತ. ಇದು ಬಂದ್ಬಿಟ್ಟು ಇದು ಅನ್ನಪೂರ್ಣ ಕಣ್ಣಿನ ಆಸ್ಪತ್ರೆ, ಇದು ಮೈಸೂರಲ್ಲೇ ಅವ್ರದ್ದು 4 ಬ್ರಾಂಚಸ್ ಇದೆ. ಸೊ ಪೇಪರ್ ಬ್ಯಾಗ್ಸ್ ಯೂಸ್ ಮಾಡ್ತಾ ಇದ್ರು. ಅದು ಒನ್ ಟೈಮ್ ಯೂಸ್ ಅಂತ ನಾವ್ ಹೇಳ್ಬಿಟ್ಟು ಅವರಿಗೆ ಈ ತರ ಕಾಟನ್ ಅಲ್ಲಿ ಮಾಡಿಸ್ಕೊಡ್ತಾ ಇದೀವಿ. ಅದು ರೆಗ್ಯುಲರ್ ಆರ್ಡರ್ ಇರುತ್ತೆ. ಸೊ ಅವರು ಒಂದ್ ಸೈಡ್ ನೋಡಿ ಕನ್ನಡದಲ್ಲಿ ಬೇಕು ಅಂದ್ರು, ಇನ್ನೊಂದ್ ಸೈಡ್ ಇಂಗ್ಲಿಷ್ ಅಲ್ಲಿ. ಸೊ ಈ ತರ ಅವರಿಗೆ ನಾವು ಮಾಡಿಸ್ಕೊಡ್ತಾ ಇದ್ದೀವಿ. ಇದು ಒಂದು ಡೆಲ್ಲಿ ಪ್ರೋಗ್ರಾಮ್ಗೆ ಕುವೆಂಪು ಅವ್ರದ್ದು. ಸೊ ಅಲ್ಲಿಂದ ನಂಗೆ ಆರ್ಡರ್ ಬಂದಿರೋದು ಇದು. ಇದು ಬೋತ್ ಸೈಡ್ ನಾವು ಪ್ರಿಂಟ್ ಮಾಡಿದ್ವಿ, ಕುವೆಂಪು ಅವ್ರದ್ದು ಪ್ರೋಗ್ರಾಮ್. ಇದು ಸ್ವಲ್ಪ ಫುಲ್ ಗಟ್ಟಿ ಇದೆ. ಇದು ಕ್ಯಾನ್ವಾಸ್ ಟೋಟ್ ಬ್ಯಾಗ್ ಅಂತೀವಿ. ಇದು ತುಂಬಾ ಸ್ಟ್ರಾಂಗ್ ಇರುತ್ತೆ, ಬಾಳಿಕೆ ಬರುತ್ತೆ. ಇದು ಲಾಂಗ್ ಹ್ಯಾಂಡಲ್ ಆಗಿರೋದ್ರಿಂದ ಅವರು ನೆಕ್ಸ್ಟ್ ಈ ತರನು ಹಾಕೊಂಡು ಯಾವ್ದಕ್ಕಾದ್ರೂ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿ ಹೊಲ್ದಿದ್ದೀರಾ. ಸಾಮಾನ್ಯ ಏನ್ ಮಾಡ್ತಾರೆ ಅಂತಂದ್ರೆ ಬರೀ ಒಂದ್ ಹೊಲಿಗೆ ಹಾಕಿ ಬಿಟ್ಬಿಡ್ತಾರೆ. ನೀವೇನ್ ಮಾಡಿದೀರಾ ಅಂದ್ರೆ ಹ್ಯಾಂಡಲ್ ಅಲ್ಲಿ ಇವರು ಡಬಲ್ ಸ್ಟಿಚ್ ಮಾಡಿದ್ದಾರೆ. ಇಲ್ಲಿ ಎಲ್ಲಾ ಬ್ಯಾಗ್ಸು ಅಷ್ಟೇ ಹ್ಯಾಂಡಲ್ ಅಲ್ಲಿ ಡಬಲ್ ಸ್ಟಿಚ್ ಮಾಡಿದ್ದಾರೆ. ಹಾಗೆ ಒಳಗಡೆ ನೋಡಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಈ ತರ ಏನು ಇದು ಏನೋ ದಾರಗಳು ಎಳ್ಕೊಳ್ಳೋದಾಗ್ಲಿ ಹಂಗೆಲ್ಲ ಏನೂ ಇರಲ್ಲ, ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಒಳಗಡೆನೂ ಅಷ್ಟೇ ನೀಟಾಗಿ ಹೊಲ್ದೆ ಹಾಕಿದ್ದಾರೆ, ಚೆನ್ನಾಗಿ ಸ್ಟಿಚ್ ಮಾಡಿಸಿದ್ದಾರೆ. ಕಸ್ಟಮರ್ ಬರ್ತಾರಲ್ಲ ಡಿಸ್ಕೌಂಟ್ ಕೇಳ್ತಾರೆ, ಫ್ರೀ ಏನಾದ್ರು ಇದೆಯಾ ಮೇಡಮ್ ಅಂತಾರೆ. ನಾನ್ ಹೇಳೋದು ನಮ್ಮ ಕ್ವಾಲಿಟಿನೇ ನಿಮ್ಗೆ ಡಿಸ್ಕೌಂಟ್, ಕ್ವಾಲಿಟಿನೇ ಫ್ರೀ ಅಂತ ಹೇಳ್ತೀನಿ. ಸೊ ಹೌದು ಮೇಡಮ್, ತುಂಬಾ ಖುಷಿ ಆಗ್ಬಿಟ್ಟು ಅವರು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಕ್ವಾಲಿಟಿ ಕಾಂಪ್ರಮೈಸ್ ಯಾವತ್ತೂ ಮಾಡಲ್ಲ. ಚೆನ್ನಾಗಿದೆ ಮ್ಯಾಮ್. ಸೊ ಇದು ಗೋವಾದಿಂದ ಆರ್ಡರ್ ಬಂದಿರೋ ಬ್ಯಾಗ್. ನನಗೆ ಆಲ್ ಓವರ್ ಇಂಡಿಯಾ ನಾವು ಬ್ಯಾಗ್ಸ್ ನ ಸಪ್ಲೈ ಮಾಡ್ತಾ ಇದೀವಿ. ಇವನ್ ಅಬ್ರಾಡ್ಗೂ ನನ್ನ ಬ್ಯಾಗ್ಸ್ ಹೋಗ್ತಾ ಇದೆ. ಇದು ಮೈಸೂರು ಅವ್ರದೇನೆ ಇದು. ಸೊ ಯಾರು ಯಾವ ತರ ಕ್ವಾಲಿಟಿ ಕೇಳ್ತಾರೆ, ಯಾವ ಪ್ರಿಂಟ್ಸ್ ಕೇಳ್ತಾರೆ, ಯಾವ ತರ ಹ್ಯಾಂಡಲ್ ಕೇಳ್ತಾರೆ, ಸೊ ಇವ್ರಿಗೆ ಕರೆಕ್ಟ್ ಅವ್ರದ್ದು ಲೋಗೋ ಈ ತರ ಬಂದಿದೆ. ಇದು ಬ್ಲೂ ಕಲರ್ ಇರೋದ್ರಿಂದ ಬ್ಲೂ ಹ್ಯಾಂಡಲ್ ಬೇಕು ಅಂದ್ರು, ಮತ್ತೆ ವೈಟ್ ಫ್ಯಾಬ್ರಿಕ್ ಬೇಕು ಅಂದ್ರು ಅವರು. ಇದು ವೈಟ್ ಕ್ಯಾನ್ವಾಸ್ ಇದು. ಇದಕ್ಕೆ ಜಿಪ್ ಜಿಪ್ ಬೇಕು ಅಂತ ಹೇಳಿದ್ರು, ಅದಕ್ಕೆ ಅವರು ರಿಕ್ವೈರ್ಮೆಂಟ್ ಗೆ ನಾವು ಜಿಪ್ ಹಾಕಿದೀವಿ. ಇದು ಮೆಲ್ಯಾಂಚ್ ಕಾಟನ್ ಅಂತ. ಇದು ಕಾಟನ್ ಅಲ್ಲೇ ಕಲರ್ ಕೇಳ್ತಾ ಇರ್ತಾರೆ ಕೆಲವರು, ಇದ್ರಲ್ಲೇ 3-4 ಕಲರ್ಸ್ ಬರುತ್ತೆ. ಇದು ಪ್ಲೇನ್ ಕೆಲವರಿಗೆ ವೈಟ್ ಇಷ್ಟ ಆಗಲ್ಲ, ಹಾಫ್ ವೈಟ್ ಮೇಡಮ್ ಕಲರ್ ಬೇಕಿತ್ತಲ್ಲ ಅಂತಾರೆ. ಆಯ್ತು ಅಂತ ನಾವು ಈಗ ಈ ಮೆಲ್ಯಾಂಚ್ ಕಾಟನ್ ಅಲ್ಲೂ ನಾವು ಬ್ಯಾಗ್ಸ್ ನ ಡ್ಯೂರೇಬಲ್, ವೆರಿ ಮಚ್ ಡ್ಯೂರೇಬಲ್. ಮತ್ತೆ ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ. ಹೌದು, ಇದು ಮೈಸೂರು ಅವ್ರದ್ದೇನೆ. ಇದು ಅವರು ಒಂದು ಇವೆಂಟ್ ಗೆ ನನ್ನ ಹತ್ರ ಮಾಡಿಸ್ಕೊಂಡಿರೋ ಬ್ಯಾಗ್ ಇದು. ತುಂಬಾ ಮಾಡಿದೀರಾ. ಇಲ್ಲಿ ಮೈಸೂರು ಅವ್ರಿಗೆನೆ ತುಂಬಾ ಕಸ್ಟಮರ್ಸ್ ಇದಾರೆ. ಆಲ್ಮೋಸ್ಟ್ ನಾನು ಮೈಸೂರು ಕಸ್ಟಮರ್ಸ್ ತೋರಿಸ್ತಾ ಇದೀನಿ. ಇದು ಹೊಸದಾಗಿ ಇಲ್ಲಿ ಅವಾಂಟ್ ಬಿಕೆಜಿ ಅಂತ ಒಂದು ಹಾಸ್ಪಿಟಲ್ ಆಗಿದೆ ಬೋಗಾದಿಲಿ. ಇದು ಆಕ್ಚುಲಿ ಇದು ಜೂಕೋ ಫ್ಯಾಬ್ರಿಕ್ ಅಂತ. ಇದು ದಿಸ್ ಇಸ್ ನಾಟ್ ಕಾಟನ್ ಆರ್ ಜೂ, ದಿಸ್ ಎ ಮಿಕ್ಸ್ ಆಫ್ ಕಾಟನ್ ಅಂಡ್ ಜೂಕೋ ಅಂತೀವಿ. ಇದು ತುಂಬಾ ಪ್ರೀಮಿಯಂ ಕ್ವಾಲಿಟಿ ಬ್ಯಾಗ್. ಇದು ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದು ನನಗೆ ರೆಗ್ಯುಲರ್ ಆರ್ಡರ್ ಇದೆ ಇವತ್ತು. ಓಕೆ, ಈ ಹಾಸ್ಪಿಟಲ್ ಅವರು ಪೇಷಂಟ್ಸ್ ಫೈಲ್ ಇಡಕ್ಕೆ ಇದನ್ನ ಮಾಡ್ತಾರೆ, ಇವೆಂಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಗಿಫ್ಟಿಂಗ್ ಪರ್ಪಸ್ ಗೆ ಡಾಕ್ಟರ್ಸ್ ಗೆಲ್ಲ ಅವರು ಈ ಬ್ಯಾಗ್ ನೇ ಕೊಡ್ತಾ ಇದ್ದಾರೆ. ಓಕೆ, ಇದು ಅಷ್ಟೇ. ಇದು ಒಂದು ಮೈಸೂರು ಕಂಪನಿ ಅವರು ಈ ತರ ಬೇಕು ಅಂತ ಮಾಡಿಸ್ಕೊಂಡಿದ್ದಾರೆ. ಅಂಡ್ ಇದು ಯಶವಂತ್ ಸರ್, ಇದೊಂದು ಸ್ಪೆಷಲ್ ಬ್ಯಾಗ್. ಯಾವಾಗ್ಲೂ ನನಗೆ ಇದು ತುಂಬಾ ಮೆಮೊರಿ ಕೊಡುತ್ತೆ. ಯಾಕಂದ್ರೆ ಇದು ಒಂದು 60th ಬರ್ತ್ಡೇಗೆ ಮಾಡಿರೋದು. ಯಶವಂತ್ ಸರ್ ದೇಶಪಾಂಡೆ ಅಂತ ಎಲ್ರಿಗೂ ಗೊತ್ತಿರ್ತಾರೆ. ಅವರು 60th ಬರ್ಡೇಗೆ ಬ್ಯಾಂಗ್ಳೂರಲ್ಲಿ ನೆನಪಿಗೆ ಅವ್ರ ನನ್ನ ಹತ್ರ ಇದೇ ತರ ಪ್ರಿಂಟ್ ಬೇಕು ಅಂತ ಮಾಡಿಸ್ಕೊಂಡಿರೋದು. ಬ್ಯಾಕ್ ಸೈಡ್ ಮಾಡಿಸ್ಕೊಂಡಿದ್ದಾರೆ. ನಂಗೆ ತುಂಬಾ ಇಷ್ಟ ಆಗಿರೋ ಬ್ಯಾಗ್ ಇದು. ಚೆನ್ನಾಗಿದೆ. ಫೋಕಸ್ ಆನ್ ದ ಗುಡ್. ನಾನು ಅದನ್ನೇ ಮಾಡ್ತಾ ಇರೋದು ಇವಾಗ. ಫ್ಯಾಷನ್ ಬ್ಯಾಗ್ಸ್ ಅಲ್ಲಿ ಏನೇನ್ ವೆರೈಟೀಸ್ ಇದೆ ಅಂತ ತೋರಿಸಿ. ಓಕೆ, ನಾನು ಫಸ್ಟ್ ಇದು ತಾಂಬೂಲ ಬ್ಯಾಗ್ಸ್ ತೋರ್ಸಕ್ ಇಷ್ಟಪಡ್ತೀನಿ. ಇದು ಪ್ರೀಮಿಯಂ ಕಾಟನ್ ನಲ್ಲಿ ತಾಂಬೂಲ ಬ್ಯಾಗ್ಸ್ ಗಳಿದು. ಇದು ಪೋಟ್ಲಿ ಬ್ಯಾಗ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಈ ಡಿಸೈನ್ ಅಲ್ಲಿ ಸಿಗತ್ತೆ.
ಇದು ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಹಿಂದೆ ಪ್ರಿಂಟ್ ಮಾಡಿಸ್ಕೋಬಹುದು. ಹುಡುಗ ಹುಡುಗಿ ಹೆಸರು, ಮನೆ ಹೆಸರಾಗ್ಲಿ ಏನಾದ್ರೂ ಪ್ರಿಂಟ್ ಮಾಡಿಸ್ಕೋಬಹುದು. ಮೆಮೊರಬಲ್ ಆಗಿರುತ್ತೆ, ತುಂಬಾ ವರ್ಷ ಯೂಸ್ ಮಾಡ್ಬೋದು. ಇವರು ಮಿನಿಮಮ್ 2 years ಯೂಸ್ ಮಾಡ್ಬೋದು. ತಾಂಬೂಲ ಬ್ಯಾಗ್ಸ್ ಯಾವ್ಯಾವ್ದೋ ಕವರ್ ಅಲ್ಲಿ ಪ್ಲಾಸ್ಟಿಕ್ ಕವರ್ಸ್, ನಾನ್ ಒನ್ ಬ್ಯಾಗ್ಸ್ ಎಲ್ಲ ಕೊಡ್ತಾರೆ. 1 time ಯೂಸ್ ಅದು. ಅದು ಆಮೇಲೆ ಎಷ್ಟು ಬಿಡ್ತಾರೆ, ತುಂಬಾ ವೇಸ್ಟ್ ಅದು 1 time ಯೂಸ್ ಮಾಡೋದು. ಅದಕ್ಕೆ ಅವರು ಈ ಬ್ಯಾಗ್ಸ್ ಗಳಿಗೆ ಹೋದ್ರೆ ಡ್ಯೂರೇಬಲ್ ಆಗಿರುತ್ತೆ, ತುಂಬಾ ವರ್ಷ ಯೂಸ್ ಮಾಡ್ಬೋದು. ಕರೆಕ್ಟ್. ತಾಂಬೂಲದಲ್ಲೇ ಇನ್ನೊಂದು ಇದು ಕಲಂಕಾರಿ ಪ್ರಿಂಟ್ ಬ್ಯಾಗ್, ಇದು ತುಂಬಾ ಚೆನ್ನಾಗಿ ಜನ ಇಷ್ಟಪಟ್ಟಿದ್ದಾರೆ. ಇಲ್ಲೂ ಸಹ ಪ್ರಿಂಟ್ ಮಾಡಿಸ್ಕೋತಾರೆ. ಇನ್ನೊಂದು ನಮ್ದು ಇದು ಪರ್ಸ್ ಬ್ಯಾಗ್ ಅಂತ. ಇದು ಪರ್ಸ್ ತರ ಯೂಸ್ ಮಾಡ್ಕೋತಾ ಇರ್ಬೋದು. ಕ್ಯಾಶ್ ಕೀಸ್ ಎಲ್ಲ ಹಾಕೊಂಡು ಮೊಬೈಲ್ ಎಲ್ಲ. ಸೊ ನೀವು ಹೊರಗಡೆ ಹೋದಾಗ ಏನೋ ಶಾಪಿಂಗ್ ಮಾಡ್ತೀರಾ, ಹೇಗೇನ್ ಕವರ್ ತಗೊಳೋದ್ ಬೇಡ. ಅವ್ರ ಹತ್ರ ತರಕಾರಿ ತಗೋತೀರಾ, ಫ್ರೂಟ್ಸ್ ತಗೋತೀರಾ, ಸೊ ಅದು ಬ್ಯಾಗ್ ಆಗತ್ತೆ ಈ ತರ. ಇದು ಜೀನ್ಸ್ ಮೆಟೀರಿಯಲ್. ಇದು ಡ್ಯೂರೇಬಲ್ ಬರ್ಲಿ ಅಂತ. ಮತ್ತೆ ಜಾಸ್ತಿ ಕೊಳೆ ಆದ್ರೂ ಗೊತ್ತಾಗಲ್ಲ. ಸೊ ನಮ್ದು ಹಾಫ್ ವೈಟ್ ಎಲ್ಲ ನ್ಯಾಚುರಲ್ ಕಲರ್ ಇರೋದ್ರಿಂದ ಬ್ಯಾಗ್ಸ್ ಗಳು ಕಸ್ಟಮರ್ದು ರಿಕ್ವೈರ್ಮೆಂಟ್ ಇತ್ತು. ಮೇಡಮ್ ಇದು ಸ್ವಲ್ಪ ಡಾರ್ಕ್ ಕಲರ್ ಅಲ್ಲಿ ಮಾಡಿಸಿ, ಸ್ವಲ್ಪ ಡ್ಯೂರೇಬಲ್ ಮಾಡಿಸಿ ಅಂತ. ಇದು ಮಲ್ಟಿಪಲ್ ಟೈಮ್ ಅವರು ಯೂಸ್ ಮಾಡ್ಕೋಬಹುದು. ಜಿಪ್ ಇಷ್ಟೊಂದು ಎಕ್ಸ್ಟೆಂಡ್ ಆಗುತ್ತೆ. ಈ ತರ ಬರುತ್ತೆ ಇದು. ಇನ್ನೊಂದು ಬ್ಯಾಗ್ ಬಂದ್ಬಿಟ್ಟು ಇದು ಪಾಕೆಟ್ಸ್ ಬ್ಯಾಗ್. ಇದು 6 ಪಾಕೆಟ್ಸ್ ಇರುತ್ತೆ. ಇದು ಆಕ್ಚುಲಿ ತರಕಾರಿ ತರಕ್ಕೆ ಅಂತ ಮಾಡಿರೋದು, ಬಟ್ ಮಲ್ಟಿಪರ್ಪಸ್. ನೀವು ಯಾವ್ದು ಬಾಟಲ್ ಹಾಕೋಬಹುದು, ಒಂದಷ್ಟು ಏನಾದ್ರು ಟ್ರಿಪ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಇಲ್ಲಿ ಒಂದು 6 ಪ್ಲಾಸ್ಟಿಕ್ ಕವರ್ಸ್ ಇಷ್ಟೇ ಕಮ್ಮಿ ಆಗುತ್ತೆ. ಸೊ ನೀವು ಇದ್ರಲ್ಲೆಲ್ಲ ಹಾಕೊಂಡ್ರೆ ಇದ್ರಲ್ಲಿ ಸಪರೇಟ್ ಕವರ್ಸ್ ಎಲ್ಲ ಹಾಕಿ ತರ್ತಾರೆ. ಸೊ ಅದ್ರ ಬದಲಿಗೆ ಇದು ಒಂದೇ ಬ್ಯಾಗ್ ಅಲ್ಲಿ ನೀವು ಏನೇನ್ ಪರ್ಚೇಸ್ ಮಾಡಿದ್ದೀರಾ ಎಲ್ಲ ತಗೊಂಡ್ಬರ್ಬೋದು. ಕರೆಕ್ಟ್. ಇನ್ನದಲ್ದೇನೆ ಈ ತರ ಸ್ಲಿಂಗ್ ಬ್ಯಾಗ್ ಗಳಿದೆ ಲೇಡೀಸ್ಗೆ. ಓಕೆ, ಬರೀ ಮೊಬೈಲ್ ಪರ್ಸ್ ಇಟ್ಕೊಂಡು ಹೋಗೋಕೆ ಚೆನ್ನಾಗಿದೆ. ಎಸ್, ಇದು ಇನ್ನೊಂದರ ವೆರೈಟಿ ಇದೆ. ಸ್ಲಿಂಗ್ ಬ್ಯಾಗ್ಸ್ ಇದೆ. ಇದು ಅಡ್ಜಸ್ಟಬಲ್ ಮಾಡ್ಕೋಬಹುದು. ಇದೆಲ್ಲ ಮಕ್ಳಿಗಂತಾನೆ ನಾವು ಸಪರೇಟ್ ಈ ತರ ಪೆನ್ಸಿಲ್ ಪೌಚ್ ತರ ಮಾಡಿದ್ವಿ. ಸೊ ಪ್ರಿಂಟ್ ಸಹ ಅವರಿಗೆ ಇಷ್ಟ ಆಗೋ ತರ ಪಾಂಡಾ ಮತ್ತೆ ಜಿರಾಫ್ ಅಲ್ಲಿ ಪ್ರಿಂಟ್ ಮಾಡ್ಬಿಟ್ಟು, ಸೊ ಅವರು ಇದ್ರಲ್ಲಿ ಪೆನ್ಸಿಲ್ ಹಾಕೋಬಹುದು ಏನೋ, ಅಥವಾ ರಿಟರ್ನ್ ಗಿಫ್ಟ್ಸ್ ಗೆ. ಈಗ ಮಕ್ಳು ಬರ್ಡೇ ಎಲ್ಲ ಆ ಟೈಮಲ್ಲೆಲ್ಲ ಇದು ಪರ್ಚೇಸ್ ಮಾಡ್ತಾರೆ. ಈ ತರ ಸಿಂಗಲ್ ಜಿಪ್ ಕ್ಯಾನ್ವಾಸ್ ಪೌಚ್ ಇದು. ಸೊ ಇದೆಲ್ಲಾನು ಇದೇ ತರ ವೆರೈಟೀಸ್ ಬ್ಯಾಗ್ಸ್ ನಿಮ್ಮ ಹತ್ರ ಇರೋದು. ಸೊ ಈ ಕಡೆ ಎಲ್ಲ ದೊಡ್ಡದು ಪ್ರಿಂಟ್ಸ್ ಇರೋದು, ಬಿಗರ್ ಸೈಜ್ ಅಲ್ಲಿ ಈ ಕಡೆ ಎಲ್ಲ ಇದೆ. ಕ್ಯಾನ್ವಾಸ್ ಬ್ಯಾಗ್ಸ್ ಗಳು. ಇದು ಡ್ಯೂರೇಬಲ್ ಕ್ಯಾನ್ವಾಸ್ ಬ್ಯಾಗ್. ಹೌದು, ತುಂಬಾ ಒಳ್ಳೆ ಕ್ವಾಲಿಟಿ ಬ್ಯಾಗ್ ಇದು. ಸೊ ಇದು ಚೆನ್ನಾಗಿದೆ. ಇದು ನಿಮ್ಗೆ ಶಾಪಿಂಗ್ ಮಾರ್ಕೆಟ್ ಎಲ್ಲ ಹೋಗ್ಲಿಕ್ಕೆ ಇದು ಸೇಮ್ ಬ್ಯಾಗ್. ನಿಮ್ಗೆ ಇಲ್ಲಿ ಬಿಟ್ಟು ಜಾಸ್ತಿ ಸಿಗತ್ತೆ. ಮತ್ತೆ ಇದಕ್ಕೆ ಜಿಪ್ ಇರುತ್ತೆ, ಮತ್ತೆ ಇನ್ಸೈಡ್ ಒಂದು ಪಾಕೆಟ್ ಜಿಪ್ ಇರುತ್ತೆ ಮೊಬೈಲ್ ಎಲ್ಲ ಕ್ಯಾಶ್ ಹಾಕಕ್ಕೆ. ಸೊ ನಿಮ್ಗೆ ಏನಾದ್ರೂ ಶಾಪಿಂಗ್ ಹೋಗ್ಬೇಕಾದ್ರೆ ಈ ಬ್ಯಾಗ್ ನ ಯೂಸ್ ಮಾಡ್ಕೋಬಹುದು. ಇದು ಒಂದು ಫಂಕ್ಷನ್ ಗೆ ನಾವು ರೆಡಿ ಮಾಡಿರೋ ಬ್ಯಾಗ್. ಇದು ಅವರು ರಿಟರ್ನ್ ಗಿಫ್ಟ್ಸ್ ಕೇಳಿದ್ರು, ಚಿಕ್ಕದಾಗಿ ನಮ್ಗೆ ಒಂದು ಬ್ಯಾಗ್ ಬೇಕು, ಅದ್ರಲ್ಲಿ ನಾವು ಡ್ರೈ ಫ್ರೂಟ್ಸ್, ಸ್ವೀಟ್ಸ್ ಹಾಕಿ ಕೊಡ್ತೀವಿ, ತುಂಬಾ ದೊಡ್ಡದು ಬೇಡ ಅಂತ ಹೇಳಿದ್ರು. ಸೊ ಅವ್ರ ರಿಕ್ವೈರ್ಮೆಂಟ್ ಗೆ ಇದು ಮಾಡಿಸಿರೋ ಬ್ಯಾಗ್ ಇದು. ಓಕೆ, 5 years ಇಂದ ಮಾಡಿದೀರಾ ಅಂತ ಹೇಳಿದ್ರೆ ನಿಮ್ಗೆ ಏನೇನು ಅವಾರ್ಡ್ಸ್ ಬಂದಿದೆ? ಅವಾರ್ಡ್ಸ್ ಈಗ ನಂಗೆ ಈ 5 years ಸಾಕಷ್ಟು ಅವಾರ್ಡ್ಸ್ ಬಂದಿದೆ. ಆಲ್ಮೋಸ್ಟ್ ಒಂದು 7-8 ಅವಾರ್ಡ್ಸ್ ಬಂದಿದೆ. ಸೊ ಬೆಸ್ಟ್ ಗ್ರೀನ್ ಎಂಟರ್ಪ್ರೈಸ್ ಅವಾರ್ಡ್, ಬೆಸ್ಟ್ ಸ್ಟಾರ್ಟ್ಅಪ್ ಅವಾರ್ಡ್, ಬೆಸ್ಟ್ ವುಮನ್ ಎಂಟರ್ಪ್ರಿನರ್ ಅವಾರ್ಡ್, ಅಂಡ್ ಮಹಿಳಾ ಶ್ರೇಷ್ಠ ಉದ್ಯಮಿ ಅವಾರ್ಡ್ ಅಂತ ಮುಂಬೈನಲ್ಲಿ ನಂಗೆ ಲಾಸ್ಟ್ ಮಾರ್ಚ್ ಅಲ್ಲಿ ಕೊಟ್ಟರು. ನಾರಿ ಶಕ್ತಿ ಅವಾರ್ಡ್. ಸೊ MSME ಕಡೆಯಿಂದ ತುಂಬಾನೇ ಅವಾರ್ಡ್ಸ್ ಬಂದಿದೆ. ಕಂಗ್ರಾಟ್ಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸೊ ಗ್ರೀನ್ ತರ ಬ್ಯಾಗ್ಸ್ ಅಲ್ಲಿ ಚಿಕ್ಕ ಪರ್ಸಿಂದ ಹಿಡಿದು ಇಷ್ಟು ದೊಡ್ಡ ಬ್ಯಾಗ್ ತನಕನೂ ಸಿಗುತ್ತೆ. ನೀವು ಹೆಂಗ್ ಬೇಕೋ ಹಾಗೆ ಕಸ್ಟಮೈಸ್ ಮಾಡ್ಕೊಡ್ತಾರೆ, ಯಾವ ತರ ಪ್ರಿಂಟ್ ಬೇಕಾದ್ರೂ ಮಾಡ್ಕೊಡ್ತಾರೆ. ನೀವು ಬೇಕು ಅಂತಂದ್ರೆ ಇಲ್ಲಿ ಬಂದು ವಿಸಿಟ್ ಮಾಡಿ. ನಮ್ಮ ಶಾಪ್ ಅಡ್ರೆಸ್ ಅಲ್ಲಿ, ಶಾಪ್ ಅಡ್ರೆಸ್ ನಮ್ದು ಮೈಸೂರಲ್ಲಿ ವಿವೇಕಾನಂದ ಸರ್ಕಲ್ ಹತ್ರ ಶ್ರೀರಾಮ್ಪುರ BML ಲೇಔಟ್. ಸೊ BML ಲೇಔಟ್ ಅಲ್ಲಿ BML ಆರ್ಚ್ ಅಂತ ಒಂದು ಸಿಗುತ್ತೆ. ಮೇನ್ ರೋಡ್ ಅಲ್ಲಿ ನಮ್ದು ಸ್ಟೋರ್ ಬರುತ್ತೆ, ಗ್ರೀನ್ ತರ ಬ್ಯಾಗ್ ಸ್ಟೋರ್. ನೀವು ವಿಸಿಟ್ ಮಾಡಿ ನೋಡಿ. ತುಂಬಾ ಹ್ಯೂಜ್ ರೇಂಜ್ ಆಫ್ ವೆರೈಟೀಸ್ ಬ್ಯಾಗ್ಸ್ ಇದೆ. ಇಲ್ಲಿ ಬಂದು ವಿಸಿಟ್ ಮಾಡಿದ್ರೆ ಗೊತ್ತಾಗೋದು, ಯಾಕೆಂದ್ರೆ ನಾನು ಒಂದೊಂದೇ ಪ್ರಿಂಟ್ಸ್ ತೋರ್ಸಕ್ಕಾಗಲ್ಲ, ತುಂಬಾ ವೆರೈಟೀಸ್ ಇದೆ. ನೀವೊಂದ್ಸಲ ಬಂದು ವಿಸಿಟ್ ಮಾಡಿ. ಸೊ ನನ್ನ ವ್ಯೂವರ್ಸ್ಗೆ ನಾನು ಈ ಬ್ಯಾಗ್ ನ ಗಿಫ್ಟ್ ತರ ಕೊಡ್ತಾ ಇದ್ದೀನಿ. 3 ಜನಕ್ಕೆ ಕೊಡ್ತಾ ಇದ್ದೀನಿ. ಯಾವತ್ತು ಅಂತಂದ್ರೆ April 1st. ನೀವು ಮಾಡ್ಬೇಕಾಗಿರೋದು ಏನಂದ್ರೆ, ಜಸ್ಟ್ ಈ ವಿಡಿಯೋ ಕೆಳಗಡೆ ನಿಮ್ ಹೆಸರನ್ನ ಕಮೆಂಟ್ ಮಾಡಿ ಅಷ್ಟೇ. ನಾನು April 1st ಲೈವ್ ಬರ್ತೀನಿ. ಲೈವ್ ಬಂದು ನಿಮ್ ಮುಂದೆನೆ ಎಲ್ಲಾರ ಹೆಸರನ್ನು ಬರ್ಕೋತೀನಿ. ಬರ್ಕೊಂಡು ನಿಮ್ ಮುಂದೆನೆ ಲಕ್ಕಿ ಡಿಪ್ ತರ ತೆಗಿತೀನಿ. ಸೊ ಅದ್ರಲ್ಲಿ ಯಾರ್ಯಾರ ಹೆಸರು ಬರುತ್ತೆ ಅವ್ರಿಗೆ ನಾನೇ ಪರ್ಸನಲ್ ಆಗಿ ಬ್ಯಾಗ್ ನ ಕಳಿಸ್ಕೊಡ್ತೀನಿ. ಸೊ April 1st ಫುಲ್ ಸ್ಟೇ ಅಂತ ಅನ್ಕೋಬೇಡಿ, ನಾನು ನಿಜವಾಗ್ಲೂ ಕಳಿಸ್ಕೊಡ್ತೀನಿ. ನೀವು ಗ್ರೀನ್ ತಾರಾ ಕಂಪ್ನಿ ಮುಖಾಂತರ ಸೊಸೈಟಿಗೆ ಏನ್ ಮೆಸೇಜ್ ಕೊಡಕ್ ಇಷ್ಟಪಡ್ತೀರಾ? ಸೊ ಆಕ್ಚುಲಿ ನಮ್ದು ಮೈನ್ ಮೋಟೋ ಬಂದ್ಬಿಟ್ಟು ಇರಾಡಿಕೇಶನ್ ಆಫ್ ಪ್ಲಾಸ್ಟಿಕ್ ಮತ್ತೆ ಎಂಪವರ್ಮೆಂಟ್ ಆಫ್ ವುಮೆನ್. ಸೊ ಇದೆರಡು ಮೇನ್ ಉದ್ದೇಶ ಇಟ್ಕೊಂಡು ನಾನು ಮಾಡ್ತಾ ಇರೋದು. ಸೊ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಪ್ಲಾಸ್ಟಿಕ್ ಬ್ಯಾಗ್ ಬಳಕೆ ಆದಷ್ಟು ಕಮ್ಮಿ ಮಾಡಿ, ಬಟ್ಟೆ ಬ್ಯಾಗ್ ಬಳಸಿ, ಪರಿಸರ ಉಳಿಸಿ, ನಿಮ್ಮ ಆರೋಗ್ಯ ಬೆಳೆಸಿ.
ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಮ್ಯಾಮ್. ಸೊ ನೀವ್ ಹೇಳ್ದಂಗೆ ನಾನು ಇನಿಷಿಯೇಟಿವ್ ತಗೊಂಡು ನಮ್ಮ ವ್ಯೂವರ್ಸ್ಗೆ ಬ್ಯಾಗ್ ನ ಕೊಡ್ತಾ ಇದ್ದೀನಿ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವರೆಲ್ಲರೂ ಕಮೆಂಟ್ ಮಾಡಿ, ನಿಮ್ ಹೆಸರನ್ನ ಕಮೆಂಟ್ ಮಾಡಿ ಸಾಕು, ಆಮೇಲೆ ಲೈವ್ ಬಂದು ಜಾಯ್ನ್ ಆಗಿ. ಸೊ ನಿಮ್ಗೆ ಬ್ಯಾಗ್ಸ್ ನ ನಾನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ಗ್ರೀನ್ ತಾರಾ ಬ್ಯಾಗ್ಸ್ ಹೇಗಿತ್ತು ಅಂತ. ನನ್ಗಂತೂ ಸಖತ್ ಇಷ್ಟ ಆಯ್ತು. ಏನಕ್ಕೆ ಇಷ್ಟ ಆಯ್ತು ಅಂತಂದ್ರೆ ಪ್ಲಾಸ್ಟಿಕ್ ನ ಯೂಸ್ ಮಾಡದೆ ಕಾಟನ್ ಬ್ಯಾಗ್ಸ್ ನ ಯೂಸ್ ಮಾಡಿ ನಮ್ಮ ಪರಿಸರನ ಉಳಿಸ್ತೀವಲ್ಲ, ಅದಕ್ಕೋಸ್ಕರ ಇಷ್ಟ ಆಯ್ತು. ನಾನು ಚೇಂಜ್ ಆಗ್ತೀನಿ, ನೀವು ಚೇಂಜ್ ಆಗಿ. ಇದ್ರ ಜೊತೆ ನಿಮ್ಗೊಂದು ಸ್ಪೆಷಲ್ ಸರ್ಪ್ರೈಸ್ ಆಗಿ ಒಂದು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಅದನ್ನ ನಾನು April 1 ಕೊಡ್ತೀನಿ. ಜಸ್ಟ್ ನಿಮ್ ಹೆಸರನ್ನ ಕಮೆಂಟ್ ಮಾಡಿ ಅಷ್ಟೇ. ಬಾಯ್ ಫ್ರೆಂಡ್ಸ್.